ಇನ್ನು ಬೆಂಗಳೂರಿನಲ್ಲಿ ಕೇರಳದ ರಾಜಕೀಯ ನಡೀತಾ ಇರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ವಿಷಯ ಅಂದ್ರೆ ಬೆಂಗಳೂರಿನ ಕೋಗಿಲು ಲೇಔಟ್ ನಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ಆಯಿತು. ಅದು ಸಾಕಷ್ಟು ಸದ್ದು ಮಾಡಿತು. ಬಟ್ ಇದನ್ನ ಕೇರಳದವ್ರು ಖಂಡಿಸ್ತಾ ಇದ್ದಾರೆ. ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ಬೆಂಗಳೂರಿನ ಕೋಗಿಲು ಲೇಔಟ್ ನಲ್ಲಿ ಆದಂತಹ ಮನೆಗಳ ತೆರವಿನ ಬಗ್ಗೆ ಸ್ವತಃ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಖಂಡಿಸ್ತಾರೆ. ಅದಾದ ಮೇಲೆ ಈಗ ಅಲ್ಲಿನ ರಾಜ್ಯಸಭಾ ಸದಸ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯ ಎ ರಹೀಂ ಅವರು ಬಂದಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ. ಅಲ್ಲಿರುವಂತಹ ಜನರ ಜೊತೆಗೆ ರಾಜ್ಯಸಭಾ ಸದಸ್ಯ ಇವ್ರು ಕೇರಳದವರು. ಇವ್ರಿಗೂ ಇದಕ್ಕೂ ಏನ್ ಸಂಬಂಧ? ಇವ್ರು ಯಾಕೆ ಇಲ್ಲಿ ಬಂದು ರಾಜಕೀಯವನ್ನ ಮಾಡ್ತಾ ಇದ್ದಾರೆ? ये सब हमारा है। मेरा घर सामने है का लीडर हूँ। सदर हूँ यहाँ का हेड। आप मेरा है? हाँ हाँ, मेरा नाम खादर बादशाह है हकीकत। खादर बादशाह? हाँ, मेरे पास आधार कार्ड है, पैन कार्ड है, वोट कार्ड है, चावल कार्ड है, करंट का बिल है, गैस का बिल है, सब है। 20 पर 8 साल से हम जिंदगी करेला है। ಸೊ ಇದು ಸದ್ಯಕ್ಕೆ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಸಹಜವಾಗಿ ಈಗ ಅಲ್ಲಿನ ಸ್ಥಳೀಯರು ಪಾಪ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ನೋವಿದೆ. ಅವರ ಮನೆಯನ್ನು ಅವ್ರ ಕಣ್ಮುಂದೆ ತೆರವುಗೊಳಿಸ್ಬಿಡಿದ್ರೆ ಒಂದು ಕಡೆ ಒತ್ತುವರಿ ತೆರವು ಅನ್ನುವಂಥದ್ದು ಒಂದು ಮಾತು. ಬಟ್ ಇಷ್ಟು ವರ್ಷಗಳಿಂದ ಪಾಪ ಇಲ್ಲಿ ಜೀವನವನ್ನ ಕಟ್ಕೊಂಡು ನಿಂತಿದ್ದಾರೆ ಅವರು. ಸೊ ನಮ್ಮನ್ನ ಏಕಾಏಕಿ ಈ ರೀತಿಯಾಗಿ ಹೊಡೆದಾಕ್ಬಿಟ್ರೆ ಮನೆಗಳೆಲ್ಲವೂ ಕೂಡ ನಾವೆಲ್ಲಿಗೆ ಹೋಗೋಣ ಅನ್ನುವಂಥದ್ರ ಬಗ್ಗೆ ಜನ ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹುಡ್ತಿರಲ್ಲ, ದೊಡ್ಡವರೆಲ್ಲ ತೆರವು ಮಾಡ್ಬೇಕಲ್ವಾ? ದೊಡ್ಡವರೆಲ್ಲರೂ ಕೂಡ ಒತ್ತುವರಿ ಮಾಡ್ಕೊಂಡವ್ರೆ. ಅಂಥವ್ರಿಗೆ ಯಾಕೆ ನೀವು ಈ ಥರದ ಒಂದು ಕ್ರಮ ಕೈಗೊಳ್ಳಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಸಹಜವಾಗಿ ಹೇಳ್ತಾ ಇವೆ. ಇದ್ರ ಬಗ್ಗೆ ಪಿಣರಾಯಿ ವಿಜಯನ್ ಅವರು ಕೂಡ ಟ್ವೀಟ್ ಮಾಡಿದ್ರು, ಕೇರಳ ಸಿಎಂ. ಸೊ ಅವ್ರು ಏನು ಹೇಳ್ತಾರೆ ತಮ್ಮ ಟ್ವೀಟ್ನಲ್ಲಿ ಬನ್ನಿ ನೋಡೋಣ. ವಾಸಿಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಲಾಗಿದೆ. ಈ ಮೂಲಕ ಬುಲ್ಡೋಸರ್ ರಾಜನ ಕ್ರೂರತೆ ಬಹಿರಂಗವಾಗಿದೆ. ಮತ್ತೊಂದು ದುಃಖ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಭಯ ಮತ್ತು ಕ್ರೂರ ಬಲದ ಮೂಲಕ ಆಡಳಿತ ನಡೆಸುವಾಗ ಸಂವಿಧಾನಿಕ ಮೌಲ್ಯಗಳು ಬಲಿಪಶುಗಳಾಗುತ್ತವೆ. ಈ ಕಪಟ ಪ್ರವೃತ್ತಿಯನ್ನು ವಿರೋಧಿಸಲು, ಸೋಲಿಸಲು ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗಟ್ಟಾಗಬೇಕು. ಕೇರಳ ಸಿಎಂ ಅವರು ಮಾಡಿರುವಂತಹ ಒಂದು ಟ್ವೀಟ್. ಸೊ ಇಲ್ಲಿ ಮುಸ್ಲಿಂ ಕುಟುಂಬಗಳನ್ನು ಈ ರೀತಿ ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ. ಇದು ಸರಿ ಇಲ್ಲ. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಆಗಿರುವಂಥದ್ದು ಇನ್ನೂ ಕೂಡ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಕೇರಳ ಸಿ ಎಂ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಒಂದು ರೀತಿ ಬುಲ್ಡೋಸರ್ ರಾಜ್ ಅಂತ ನಾವೇನು ನೋಡ್ತೀವಿ ಯು ಪಿ ಅಲ್ಲೆಲ್ಲೂ ಕೂಡ, ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಿರುವಂಥದ್ದು ದುರದೃಷ್ಟಕರ ಅಂತ ಹೇಳಿ ಕೇರಳ ಸಿ ಎಂ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಕಡೆ ಈ ಘಟನೆ ಬಗ್ಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಿರುವಂಥದ್ದು. ಬಟ್ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಇಲ್ಲಿ ಕೋರ್ಟ್ನ ಒಂದು ಆದೇಶ ಇತ್ತು, ಈ ಥರ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ. ಸೊ ಆ ಆದೇಶದ ಪಾಲನೆ ಆಗಿದೆ. ಬಟ್ ಇಲ್ಲಿರುವಂಥ ಸಹಜವಾಗಿ ಕೇಳುವಂಥ ಪ್ರಶ್ನೆ, ಜನಸಾಮಾನ್ಯರು ಈಗ ಕೇಳುವಂಥ ಪ್ರಶ್ನೆ, ನಮ್ಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದೀರಿ, ಲೈಟ್ ಬಿಲ್ ಇದೆ, ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ, ನಾವೆಲ್ಲ ರೀತಿಯಾದಂಥ ಒಂದು ಸವಲತ್ತುಗಳನ್ನು ಪಡ್ಕೋಬೇಕು ಅಂತ ಹೇಳಿ ಸರ್ಕಾರದಿಂದ ನಾವು ಇಲ್ಲಿ ಮುಂದಾಗ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಇದ್ದಾಗಲೂ ಕೂಡ ಹೆಂಗೆ ಏಕಾಏಕಿ ಇಲ್ಲಿ ಬಂದು ನೀವು ನಮಗೆ ತೆರವುಗೊಳಿಸ್ತೀರಿ ಅನ್ನುವಂಥದ್ದು ಸ್ಥಳೀಯರ ಒಂದು ಆಕ್ರೋಶ ಇದು.